ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಸಾಹಿತ್ಯ ಕೃಷಿಯ ಮೂಲಕ ಸಾಂಸ್ಕೃತಿಕ ಪರಂಪರೆಯ ಮರುಸೃಷ್ಟಿ ನಡೆಸುತ್ತಿರುವ ಪ್ರಾಧ್ಯಾಪಕ ಹಾಗೂ ಕೃಷಿಕ ನೀರ್ಚಾಲಿನ ಡಾ. ರತ್ನಾಕರ ಮಲ್ಲಮೂಲೆ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಕಾಸರಗೋಡು ನೀರ್ಚಾಲಿನ ಬುರುಡಡ್ಕದ ಬರಡು ನೆಲದಲ್ಲಿ ಹಸಿರು ಬನವಾಸಿಯನ್ನಾಗಿ ಮಾಡುತ್ತಾ ಸಾಂಸ್ಕೃತಿಕ ಪರಂಪರೆಯೊಂದನ್ನು ಬಹುನೆಲೆಯಲ್ಲಿ ಮರುಸೃಷ್ಟಿ ಮಾಡುತ್ತಿರುವ ವಿಶಿಷ್ಟ ಸಾಧಕ ಡಾ. ರತ್ನಾಕರ ಮಲ್ಲಮೂಲೆ ಅವರಿಂದು ನಮ್ಮ ಜೊತೆಗಿದ್ದಾರೆ. ಬನವಾಸಿ ಎಂಬ ಹೆಸರಿನ ಅವರ ಮನೆ ಪರಿಸರದಲ್ಲಿ ಇವತ್ತು ಅವರನ್ನು ನಾವು ಮಾತನಾಡಿಸ್ತಾ ಇದ್ದೇವೆ. ನಮಸ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಮೇಡಮ್. ಎಲ್ಲ ಶ್ರೋತೃ ಬಂಧುಗಳಿಗೂ ನಮಸ್ಕಾರ. ಸರ್, ವಿಪರ್ಯಾಸ ಅಂದ್ರೆ ಈಗ ಗದ್ದೆ ಇರೋರು ಸಹ ಬೇಸಾಯ ಮಾಡುವುದಿಲ್ಲ. ಹೌದು. ಅಂತಹ ಈ ಸನ್ನಿವೇಶದಲ್ಲಿ ನಿಮ್ಮ ಮನೆಯ ಎದುರು ಹಸಿರಾದಂತಹ ವಿಶಾಲವಾದಂತಹ ಗದ್ದೆಗಳನ್ನು, ಭತ್ತದ ಪೈರನ್ನು ನಾವು ಕಾಣ್ತಾ ಇದ್ದೇವೆ. ಇದು ಹೇಗೆ ಸಾಧ್ಯವಾಯಿತು ಸರ್? ಅದೇ ಮೇಡಮ್, ನಾನು ಈ ಮೊದಲು ಹೇಳಿದಾಗೆ ಈ ನಮ್ಮ ಉದ್ದೇಶವೇ ಈ ನಮ್ಮ ಮನೆ ಮತ್ತು ಪರಿಸರ ಸಮಾಜಕ್ಕೆ ಒಂದು ಪ್ರೇರಣೆ ಆಗಬೇಕು ಅಂತ. ನಾನು ಹೇಳಿದಲ್ಲ, ತರಗತಿ ಕೋಣೆಯಲ್ಲಿ ನಾವು ತುಂಬಾ ಹೇಳ್ತೇವೆ ಪರಿಸರ, ಪ್ರಕೃತಿ. ಸೆಮಿನಾರ್ಗಳಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ, ಪರಿಸರ, ಪ್ರಕೃತಿ. ರಿಸರ್ಚ್ ಪೇಪರ್ ಮಾಡ್ತೇವೆ, ನಮ್ಮ ಪ್ರಮೋಷನ್ಗೆಲ್ಲ ಬಹಳ ಅನಿವಾರ್ಯ. ಆದ್ರೆ ನಾವು ಏನು ಸ್ವಂತ ಮಾಡಿದ್ದೇವೆ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಉಳಿತೇವೆ. ನಾನು ಹೇಳುವುದು ಏನು ಅಂದ್ರೆ, ಮೊದಲೆಲ್ಲ ಹೀಗಿರ್ಲಿಲ್ಲ. ಈ ಶಾಲೆಯ ಅಧ್ಯಾಪಕರಾಗಿರ್ಲಿ ಅಥವಾ ಕಾಲೇಜಿನ ಅಧ್ಯಾಪಕರಾಗಿರ್ಲಿ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಲಿ, ಸ್ವತಃ ಅವರು ದುಡಿದು ಮತ್ತೊಬ್ಬರಿಗೆ ಹೇಳ್ತಾ ಇದ್ರು, ಮತ್ತೆ ಬೋಧನೆ ಮಾಡ್ತಾ ಇದ್ರು. ಈಗ ಹಾಗೆ ಇಲ್ಲ. ಈಗ ಬೋಧನೆ ಅಂತ ಹೇಳುವಂಥದ್ದು ಅದೊಂದು ಸಿಸ್ಟಮಿನ ಭಾಗ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಭಾವಿಸ್ತಾರೆ. ನಾನು ಅದನ್ನೆಲ್ಲ ಕಂಡಾಗ ನನಗೆ ಅನಿಸಿದ್ದೇನೆಂದ್ರೆ, ನಾನು ಈ ಮನೆ ಕಟ್ಟುವಾಗ ಅಥವಾ ಈ ಜಾಗ ಒಂದು ಲಭ್ಯವಾದಾಗ ನಾನು ಗಮನಿಸಿದ್ದು, ಇದರಲ್ಲಿ ಸ್ವಲ್ಪ ಆದ್ರೂ ಮನುಷ್ಯ ಹೇಳಿದ್ದ ಹಾಗೆ ಬರೆದ ಹಾಗೆ ಒಂದು 100ಕ್ಕೆ 100 ಸಾಧ್ಯ ಇಲ್ಲದಿದ್ರು 70% ಕೂಡ ಅವನ ಬದುಕಿನಲ್ಲಿ ಅದನ್ನು ರೂಢಿಸಿಕೊಳ್ಳಿಕ್ಕೆ ಕಲಿಬೇಕು ಎಂಬ ಕಾರಣಕ್ಕೆ ಮುಖ್ಯವಾಗಿ ಭತ್ತ ಆಹಾರ ಬೆಳೆ. ಕರಾವಳಿಯಲ್ಲಿ ಅಂತೂ ಒಂದು ಕಾಲದಲ್ಲಿ ಭತ್ತ ಬೆಳೆಯದೆ ಇದ್ದಿದ್ರೆ ಅದು ಏನಾಗ್ತಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ. ಇವತ್ತು ಹಿಂದಿನವರು ಗುಡ್ಡೆಗಳನ್ನು ಜಾರಿಸಿ, ಹಾರೆಗುದ್ದಲಿಗಳಿಂದ, JCB ಇರಲಿಲ್ಲ, ಹಿಟಾಚಿ ಇರಲಿಲ್ಲ, ಮಿಷನ್ಗಳಿರಲಿಲ್ಲ, ಗುಡ್ಡೆಯನ್ನು ಜಾರಿಸಿ ಗದ್ದೆ ಮಾಡಿ ಅಲ್ಲಿಗೆ ನೀರನ್ನು ಎತ್ತಿ ತಂದು ಭತ್ತ ಕೃಷಿ ಮಾಡಿದ್ರು. ಇವತ್ತು ನಮ್ಮಲ್ಲಿ ಎಲ್ಲಾ ಸೌಕರ್ಯಗಳಿವೆ, ನಮ್ಮಲ್ಲಿ ಹಣ ಇದೆ, ನಮ್ಗೆ ಬೇಕಿದ್ರೆ ಜಾಗ ತೆಗೆಯುವಂತಹ ಅನುಕೂಲತೆಗಳಿವೆ, ಹಿಟಾಚಿ ಇದೆ, JCB ಇದೆ. ಯಾರು ಗದ್ದೆ ಹೊಸತು ಮಾಡುವುದು ಬಿಡಿ, ಹಿರಿಯರು ಕಷ್ಟಪಟ್ಟು ಮಾಡಿದ ಗದ್ದೆ, ನೀರಿನ ಆಸರೆ ಎಲ್ಲ ಇದ್ದು ಕೂಡ ಅದರಲ್ಲಿ ಭತ್ತ ಕೃಷಿ ಮಾಡುವುದಿಲ್ಲ. ಯಾರೋ ಎಲ್ಲೋ ಮಾಡಿದ, ಯಾರೋ ಕಷ್ಟಪಟ್ಟು ಬಂದ ಅಕ್ಕಿ ನಮ್ಗೆ ಬರ್ತದೆ, ಅದನ್ನು ನಾವು ಉಣ್ತೇವೆ, ಮತ್ತೆ ಅದರಲ್ಲಿ ವಿಷ ಇದೆ ಅಂತ ಹೇಳ್ತೇವೆ, ನಮ್ಗೆ ಕ್ಯಾನ್ಸರ್ ಬಂತು ಅಂತ ಹೇಳ್ತೇವೆ, ಆರೋಗ್ಯ ಹಾಳಾಯ್ತು ಅಂತ ಹೇಳ್ತೇವೆ. ಈಗ ಮದ್ದಿನ ಹಿಂದೆ ಹೋಗುವವರೇ ಹೊರತು ಇಂತಹ ಇದರ ಪ್ರಾಮುಖ್ಯವನ್ನು ಅರಿತವರು. ಆದ್ರೆ ಬೋಧನೆ ಇದೆ, ಬರವಣಿಗೆಯಲ್ಲಿ ಇದೆ. ಸರ್ಕಾರದ ಹಲವಾರು ಪ್ರಾಜೆಕ್ಟ್ಗಳು ಸರಿಯಾಗಿ ಸಮರ್ಪಕವಾಗಿ ತಲುಪದೇ ಆಗ್ಲಿಕ್ಕೆ ಕಾರಣ ಸರ್ಕಾರ ಮಾತ್ರ ಅಂತ ಇಲ್ಲಿ ನಾವು ದೂರುವುದಲ್ಲ, ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ಒಬ್ಬೊಬ್ಬನ ಕರ್ತವ್ಯವೂ ಕೂಡ ಇದ್ರೆ. ಈ ನೆಲೆಯಲ್ಲಿ ಇಲ್ಲಿ ಎಲ್ಲ ಆದ ನಂತರ ನನಗೆ ತೋರಿತು ಭತ್ತವು ಕೂಡ ಮಾಡಬೇಕು ಅಂತ. ಇದೊಂದು ಎಲ್ಲ ಒಂದು ಸವಾಲೆ, ಒಂದು ಚಾಲೆಂಜ್. ಹಾಗೆ ಮನೆಯ ಎದುರೇ ಒಂದು ಗದ್ದೆ ಇದ್ರೆ ಅದರ ಚಂದ. ಒಂದು 6 ಸೆನ್ಸ್ ಜಾಗ ಮನೆಯ ಎದುರು, ಮನೆ ಒಕ್ಕಲಿಗೆ ಚಪ್ಪರ ಹಾಕಿದ ಪ್ರದೇಶ ಇತ್ತು, ಹಾಕಿತ್ತು. ಅಲ್ಲಿ ಗದ್ದೆ ಮಾಡಿದೆವು. ನೋಡಿ, ಇಲ್ಲಿ ಸವಾಲಿದೆ ಗದ್ದೆ ಮಾಡ್ಲಿಕ್ಕೆ. ಮತ್ತೊಂದು ಜಾಗ ಸ್ವಲ್ಪ ಒಂದು ಅರ್ಧ ಎಕರೆ ಜಾಗ ಅಲ್ಲಿ ಕೆಳಭಾಗದಲ್ಲಿ ಇದೆ, ಅಕೇಶೆ ಬೆಳೀತಿದೆ. ಆ ಜಾಗವನ್ನು ಕೂಡ ನಾವು ಗದ್ದೆ ಬೇಸಾಯಕ್ಕೆ, ಇಲ್ಲಿಗೆ 2 ಸ್ಥಳಕ್ಕೂ ಸುಮಾರು 1.5 ಲಕ್ಷ ಖರ್ಚಾಯ್ತು ನಮ್ಗೆ. ಯಾಕೆ? ಅಡಿಯಲ್ಲಿ ಲ್ಯಾಟ್ರೈಟು,
ಗದ್ದೆ ಮಾಡಬೇಕಿದ್ರೆ ಮಣ್ಣು ಹದ ಆಗ್ಬೇಕು. ಅವತ್ತಿನ ಅಕೇಶಿಯದ ಬೇರುಗಳು ಕೂಡ ಇಲ್ಲಿ ಇದ್ದವು. ಇದನ್ನ ವಾಪಸ್ ಹಿಟಾಚಿಯಲ್ಲಿ ತೆಗೆದು ಹದ ಆದ ಮಣ್ಣುಗಳನ್ನು ಇಲ್ಲಿ ಹಾಕಿ ಎರಡೂ ಕಡೆಯೂ ಕೂಡ ಮತ್ತೆ ಅದಕ್ಕೆ ನಾವು ಏನು ಮಾಡಬೇಕು, ಬದು ಕಟ್ಟಬೇಕು. ನೋಡಿ, ಗದ್ದೆಯಲ್ಲಿ ನೀರು ನಿಲ್ಬೇಕು ತಾನೆ, ಆವೆ ಮಣ್ಣು ನಿಲ್ಬೇಕು. ಸುಮಾರು 1 ತಿಂಗಳುಗಳ ಕಾಲ ಟ್ರ್ಯಾಕ್ಟರು, JCB ಮತ್ತು ಮನುಷ್ಯ ಶ್ರಮ, ಇದರಿಂದ 2 ಗದ್ದೆಯನ್ನು ಬದುಕಟ್ಟಿ ಮಾಡಿ ಪದ್ಮಶ್ರೀ ಪ್ರಶಸ್ತಿ ಕಾಸರಗೋಡಿಗೆ ಪ್ರಥಮವಾಗಿ ಲಭ್ಯ ಆದಂತಹ ನಮ್ಮ ಸತ್ಯನಾರಾಯಣ ಬೆಳೇರಿ ಅವರು, ಅವರ ಮಾರ್ಗದರ್ಶನ ತಗೊಂಡೆ ಇದಕ್ಕೆ ಬೇಕಾಗಿ. ಅವರೇ ಬೀಜ ಕೊಟ್ರು, ಅವರೇ ಬಂದು ಇಲ್ಲಿ ಬೀಜ ಬಿತ್ತನೆ ಮಾಡಿದ್ರು. ನನ್ನ ಬಲಗೈಯಾಗೆ ನನ್ನ ಜೊತೆಗೆ ಇಲ್ಲಿ ಇರುವಂತಹ ಪದ್ಮ ಇದ್ದಾನೆ, ನಾವೆಲ್ಲ ಸೇರಿ ಬೀಜ ಬಿತ್ತನೆಯನ್ನು ಮಾಡಿದ್ರು. ಇಷ್ಟೆಲ್ಲ ಆಗಿತ್ತ. ಇನ್ನು ಇದು ಸಮಾಜಕ್ಕೆ ತಿಳಿಸಬೇಡುವಾ? ಯಾಕೆ ತಿಳಿಸಬೇಕು? ಪಬ್ಲಿಸಿಟಿಗೆ ಅಲ್ಲ, ಜನರು ಇದರಿಂದ ಅವೇರ್ನೆಸ್ ಆಗಬೇಕು, ಜಾಗೃತಿ ಮೂಡಬೇಕು ಅಂತ ಹೇಳಿ ಕಂಡಕೋರಿ ಅಂತ ಹೇಳುವ ಒಂದು ಸಂಭ್ರಮ ಕರಾವಳಿಯಲ್ಲಿ ತುಳು ಸಂಸ್ಕೃತಿಯಲ್ಲಿ ಬಹಳ ಪ್ರಸಿದ್ಧ. ಬೀಜ ಬಿತ್ತನೆ ಆಗುವಾಗ ಕಂಡಕೋರಿ ಮಾಡುವಾಗ ಅವತ್ತು ಹತ್ತಿರದವರನ್ನೆಲ್ಲ ಕರೆಸಿ ಓಬೇಲೆ ಹಾಡಿ ನೇಜಿ ಹಾಕಿ ಆ ಸಂಭ್ರಮ ನೋಡಿ. ಇವತ್ತು ನಮ್ಗೆ ಈ ಸಂಭ್ರಮ ಪಡ್ಲಿಕ್ಕೆ ಗೊತ್ತಿಲ್ಲ, ಎಲ್ಲರೂ ಬ್ಯುಸಿ, ಬದುಕಿನಲ್ಲಿ ಖುಷಿ ಇಲ್ಲ. ಯಾಕೆ ಇಲ್ಲ? ಇಂತಹ ಕೃಷಿಯಿಂದ ಸಿಕ್ಕುವ ಖುಷಿಯನ್ನು ಅನುಭವಿಸಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ನಾವು ಇಲ್ಲಿ ಏನು ಮಾಡಿದೆವು, ಜೂನ್ 29ಕ್ಕೆ ಒಂದು ಶಾಲೆಗೆ ಮಾತ್ರ ನಾನು ತಿಳಿಸಿದೆ, ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ. ಆದ್ರೆ ಅದು ಪತ್ರಿಕೆಗಳೆಲ್ಲ ಗೊತ್ತಾಗಿ 13 ಶಾಲೆಯ ವಿದ್ಯಾರ್ಥಿಗಳು, ಹೆತ್ತವರು, ಶಿಕ್ಷಕಿಯರು ಮತ್ತೆ ಇಲ್ಲಿಯ ಊರಿನವರೆಲ್ಲ ಬಂದು ಸುಮಾರು 250 ಮಂದಿ ಸೇರಿದ್ರು ಅವತ್ತು. ಮಕ್ಕಳು ಎಷ್ಟು ಕುಣಿದು, ಮಳೆ ಬರ್ತಾ ಇತ್ತು, ಕೆಸರು ಗದ್ದೆ, ಹೊಸ ಗದ್ದೆ, ಕುಣಿದು ಕುಪ್ಪಳಿಸಿ ಸಂತೋಷ ಪಟ್ಟದು ಅಂದ್ರೆ ಇಡೀ ದಿನ ಮಕ್ಕಳಿಗೆ ಇಲ್ಲಿಂದ ವಾಪಸ್ ಹೋಗ್ಲಿಕ್ಕೆ. ಅವತ್ತು ನಾವು ಓಬೇಲೆ ಹಾಡುವ ಜನಪದ ಕಲಾವಿದರು, ಕೃಷಿ ಕಲಾವಿದರನ್ನು ಕರೆಸಿದ್ದೆವು. ಓಬೇಲೆ ಅಂದ್ರೆ ಏನು ಎಂಬುದನ್ನು ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ತಿಳಿಸಿದೆವು. ನೇಜಿ ನೆಡುವುದು ಏನು ಅಂತ ತಿಳಿಸಿದೆವು. ಗದ್ದೆ ಬೇಸಾಯದ ನೊಗ, ನೇಗಿಲು, ಗೊರಬೆಯನ್ನು ಕೂಡ ನಾವು ಒಬ್ಬರು ಹಿರಿಯರಿಂದ ಮಾಡಿಸಿದೆವು. ಇದನ್ನೆಲ್ಲ ತಂದು ಒಂದು ದಿವಸ ನಮ್ಮ ಸಂಭ್ರಮ ಸಡಗರದೊಂದಿಗೆ ಹಳೆಯ ತಲೆಮಾರು, ನಮ್ಮ ತಲೆಮಾರು, ಹೊಸ ತಲೆಮಾರು ಎಲ್ಲರನ್ನು ಸೇರಿಸಿ ಗದ್ದೆಯಲ್ಲಿ ನೇಜಿ ನೆಟ್ಟೆವು. ಈಗ ಅದು 1-2 ತಿಂಗಳಾಗಿದೆ, ಹುಲುಸಾಗಿ ಬಂದಿದೆ. ಹಾಗೆ ಪ್ರತಿಯೊಂದನ್ನು ಬನವಾಸಿಯಲ್ಲಿ ಒಂದು ಸಂಭ್ರಮವಾಗಿ, ಒಂದು ಸಡಗರ ಸಂಭ್ರಮದೊಂದಿಗೆ ಜಾಗೃತಿಯಾಗಿ ಮಾಡಿದ್ದೇವೆ. ಆದ ಕಾರಣ ಬನವಾಸಿ ಎಲ್ಲರಿಗೂ ಕೂಡ ಇಷ್ಟ. ಆ ಇಷ್ಟ ಕಾಣುವಾಗ ನಮಗೆ ಈ ಪಟ್ಟ ಕಷ್ಟ ಇದೆಯಲ್ಲ, ಅದೆಲ್ಲ ಏನೂ ಅಲ್ಲ ಅಂತ ಅನಿಸ್ತದೆ. ಸರ್, ಇಲ್ಲಿ ಬೆಳೀತಿರುವಂತಹ ಗಿಡಗಳ ಉಪಚಾರ, ನಿರ್ವಹಣೆ ಹಾಗೂ ಎದುರಿಸುವ ಸಮಸ್ಯೆಗಳ ಬಗ್ಗೆ ಹೇಳಿ ಸರ್. ಸಮಸ್ಯೆಗಳು, ಸವಾಲುಗಳು ಇಂತಹ ಒಂದು ಯೋಜನೆಗಳು ಮಾಡುವಾಗ ಖಂಡಿತ ಇರುತ್ತದೆ. ಅದೆಲ್ಲ ನಿರೀಕ್ಷಿತ. ಅದನ್ನು ಮೆಟ್ಟಿನಲ್ಲಿ ಮಾಡುವುದೇ ಒಂದು ವಿಶೇಷ. ಎಲ್ಲ ಕಡೆಗೆ ಎಲ್ಲ ಸಮಸ್ಯೆಗಳು, ಸವಾಲುಗಳು ಇಲ್ಲದೆ ಬದುಕಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ಈಗ ನಮ್ಗೆ ಔದ್ಯೋಗಿಕವಾಗಿ ಸಮಸ್ಯೆಗಳು ಇಲ್ವಾ? ಉಂಟು. ಕೌಟುಂಬಿಕವಾಗಿ ಇಲ್ವಾ? ಉಂಟು. ಅದೇ ರೀತಿಯಲ್ಲಿ ಕೃಷಿಯಲ್ಲಿಯೂ ಕೂಡ ಸಮಸ್ಯೆಗಳಿವೆ. ಈಗ ಮುಖ್ಯವಾಗಿ ಸಾವಯವ ಗೊಬ್ಬರಗಳನ್ನೇ ಹೆಚ್ಚು ನಾವು ಉಪಯೋಗಿಸುವಂತಹ ಮನಸ್ಥಿತಿಯವರು. ರಾಸಾಯನಿಕ ಉಪಯೋಗಿಸಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ಆವಾಗ ಅಲ್ಲಿ ಒಂದು ಸವಾಲುಗಳು ಇರ್ತದೆ. ಈಗ ಮಣ್ಣು, ಪರಿಸರ ಎಲ್ಲವೂ ಕೂಡ ರಾಸಾಯನಿಕಕ್ಕೆ ಒಗ್ಗಿ ಹೋಗಿದೆ. ಹೊಸ ಹೊಸ ಕ್ರಿಮಿ ಕೀಟಗಳು ಇತ್ಯಾದಿ. ಆಗ ನಮ್ಗೆ ನಿರೀಕ್ಷಿತ ಬೆಳೆಗಳು ಸಿಗದೆ ಆಗುವಾಗ ನಾವು ಅದನ್ನು ಸಹಿಸಬೇಕಾಗ್ತದೆ. ಒಂದು ಸವಾಲು ಏನು, ಕ್ರಿಮಿಕೀಟಗಳಿಗೆ ನಮ್ಮ ಪರಂಪರಾಗತವಾಗಿ ಇರುವಂತಹ ಸಾವಯವವೋ ಅಥವಾ ಈಗ ಸರ್ಕಾರ ಸೂಚಿಸುವ, ಕೃಷಿ ಭವನದವರು ಸೂಚಿಸುವಂತಹದನ್ನು ಮಾಡಬೇಕಾಗ್ತದೆ. ಕೆಲವೊಮ್ಮೆ ಅದರಿಂದ ಏನೇನು ಫಲ ಸಿಗದೆ ಆಗುವುದು ಇದೆ. ಆದ್ರೆ ಮತ್ತೆ ಪ್ರಯತ್ನ ಪಡಬೇಕು. ಒಂದದು ಹಾಗೆ ಅಂತೇಳಿ ರಾಸಾಯನಿಕ ಹಾಕಿ ನಮ್ಗೆ ಅದನ್ನು ಹೈಲೈಟ್ ಮಾಡುವುದು ಉದ್ದೇಶವೂ ಅಲ್ಲ. ನಮ್ದು ಮುಖ್ಯವಾಗಿ ಇದರಿಂದ ಲಾಭ ತೆಗೆಯುವುದಲ್ಲ ಉದ್ದೇಶ. ಆದ ಕಾರಣ ನಮ್ಗೆ ಒಂದು ನಮ್ಮ ಖುಷಿ, ಮತ್ತೊಂದು ಸಮಾಜಕ್ಕೆ ಏನಾದ್ರೂ ಗುಣ ಆಗಬೇಕು ಅಂತ ಇದ್ರೆ ನಾವು ರಾಸಾಯನಿಕದತ್ತ ಎಷ್ಟು ಒಲವು ಇರಿಸುವುದು ಸರಿಯಲ್ಲ. ಸಾವಯವದಿಂದ ನಾವು ಇಷ್ಟಾದ್ರೂ ಮಾಡಿದ್ದೇವೆ ಒಂದು ಅದು. ಆದ ಕಾರಣ ಆ ದೃಷ್ಟಿಯಲ್ಲಿರುವಂತಹ ಒಂದು ಸವಾಲುಗಳು ಮತ್ತು ಅದನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿ ನಮ್ಗೆ ಬೇಕು. ಎರಡನೆಯದ್ದು ಪ್ರಾಣಿಗಳು. ನವಿಲು. ಈಗ ನಮ್ಗೆ ಇಲ್ಲಿ ದೊಡ್ಡ ಉಪದ್ರ ಅಂದ್ರೆ ನವಿಲುಗಳು. 9 ನವಿಲುಗಳು ನಮ್ಮ ಹಿತ್ತಲಿನಲ್ಲೇ ವಾಸಿಸ್ತವೆ. 2 ದೊಡ್ಡ ಹಳೆಯ ತೆಂಗಿನ ಮರಗಳಿವೆ. ಅದು ಹಳೆಯ ಕಾಲದ್ದು. ಈ ಅಕೇಶಿಯದ ಮಧ್ಯೆ ಇತ್ತು. ಅಂದ್ರೆ ನನ್ನ ಸಹಧರ್ಮಿಣಿಯ ಅಜ್ಜನ ಕಾಲದಲ್ಲಿ ಅವರು ನೆಟ್ಟದ್ದು. ಅದರಲ್ಲಿ 2ರಲ್ಲಿಯೂ ಕೂಡ ಈ 9 ನವಿಗಳು ರಾತ್ರಿ ವಾಸಿಸ್ತವೆ. ಅದನ್ನು ಚಿಗುರ್ಲಿಕ್ಕೆ ಬಿಡುವುದಿಲ್ಲ.
ಒಂದೆರಡು. ಅದು ಬಿಡಿ, ಇಲ್ಲಿ ಬೆಳಿಗ್ಗೆ ಹೊತ್ತು 5 ಗಂಟೆಗೆ ಅವು ಬಂದು ಎಲ್ಲ ಅಲಸಂಡೆ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ನಾವು ಮಾಡಿದ ತರಕಾರಿ ಗಿಡಗಳ ಚಿಗುರುಗಳನ್ನೆಲ್ಲ ತುಂಡು ಮಾಡ್ತವೆ. ಇನ್ನು ಈಗ ಭತ್ತ ಆದಾಗ್ಲೂ ಕೂಡ ಅದರ ಕದಿರನ್ನು ಅವುಗಳು ಕಿತ್ತುಕೊಂಡು ಹೋಗ್ತವೆ. ಏನು ಮಾಡಬಹುದು? ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಅವುಗಳು ತಿಂದು ಉಳಿದದ್ದನ್ನು ನಾವು ಬಳಸಿಕೊಳ್ಬೇಕಾದಂತಹ ಸವಾಲುಗಳಿವೆ. ಮತ್ತೆ ಹೆಗ್ಗಣ, ಕಾಡು ಹಂದಿ, ಮುಳ್ಳು ಹಂದಿ, ಅವುಗಳಿಗೆ ನಾವು ಕಾಂಪೌಂಡ್ ಕಟ್ಟಿದ್ದೇವೆ ಬಲಿಷ್ಠವಾದ. ಕಾಡು ಹಂದು ಮುಳ್ಳು ಹಂದಿಗಳು ಬರದ ಹಾಗೆ ಒಮ್ಮೆ ಇಡೀ ಬಂದು ಸರ್ವನಾಶ ಮಾಡಿ ಹೋಯ್ತು. ಅದಕ್ಕೆ ಆದ್ರೆ ಈ ಹಕ್ಕಿಗಳಿಗೆ ಏನು ಮಾಡುವಂತೆ ಇಲ್ಲ ನಾವು, ಅವು ಮೇಲಿಂದ ಬಂದು ಹಾರಿ ಬಂದು ತಿಂತವೆ. ಸೊ ಇಂತೆಲ್ಲ ಸವಾಲುಗಳು ಸಹಜವಾಗಿ ಇವೆ. ಮತ್ತೆ ನಾವು ಈಗ ಸಾಲ ಮಾಡಿದ್ದು ನಮ್ಮ ಕಟ್ಟಿಟ್ಟ ಹಣದಿಂದ ಮಾಡಿದ್ದಲ್ಲ. ಆಗ ನಾವು ಒಂದು ಕಡೆ ಸಂಬಳ ಪಡೆಯುವ ಕಾರಣ ನಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಇದಕ್ಕೆ ಮಾಡಿದ್ದೇವೆ. ನಾನು ಹೇಳುದು ಏನು ಅಂತ ಹೇಳಿದ್ರೆ, ಈ ಕೃಷಿಯಿಂದಲೇ ಬದುಕುವವರಿಗೆ ಇಂತಹ ಒಂದು ಜಾಗೃತಿ ಮೂಡಿಸುವ ಇಂಥದನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟ. ನಾನು ಮುಖ್ಯವಾಗಿ ನಮ್ಮಂತಹ ಪ್ರಾಧ್ಯಾಪಕರಲ್ಲಿ ಅಥವಾ ಇತರ ಉದ್ಯೋಗಿಗಳಿಗೆ, ಅಧ್ಯಾಪಕರಲ್ಲಿ ಮುಖ್ಯವಾಗಿ ಶಾಲಾ ಅಧ್ಯಾಪಕರು ಇರ್ಬೋದು, ಕಾಲೇಜ್ ಅಧ್ಯಾಪಕರು ಇರ್ಬೋದು, ನಾನು ಹೇಳುವುದೇನೆಂದ್ರೆ ಅವರು ಇಂತಹ ಒಂದು ಜಾಗೃತಿಯನ್ನು ಅವರ ಮನೆ ಪರಿಸರದಲ್ಲಿ ಮಾಡಬೇಕು. ಈ ಕೆಲವರೆಲ್ಲ 40-50 ಲಕ್ಷದ ಕಾರಲ್ಲಿ ಓಡಾಡುವ ಉದ್ಯೋಗಿಗಳಿದ್ದಾರೆ, ತುಂಬಾ ಶೋಕಿ ಬದುಕನ್ನು ಮಾಡುವ ಉದ್ಯೋಗಿಗಳಿದ್ದಾರೆ. ನೋಡಿ, ಯಾರು ಅದರಿಂದ ದೊಡ್ಡ ಪ್ರೇರಣೆ ಸ್ಫೂರ್ತಿ ಪಡೀತಾರೆ ಅಂತ ಒಮ್ಮೆ ಹೊಗಳಬಹುದು. ದೊಡ್ಡ ಮನೆ ಕಟ್ಟಿದ್ದಾರೆ ಅವರು, ದೊಡ್ಡ 50 ಲಕ್ಷದ ಕಾರು ತೆಗೆದಿದ್ದಾರೆ. ಆದ್ರೆ ಅದರ ಬದಲು ಅವರು 5 ಲಕ್ಷದ ಕಾರು ತೆಗೆದು ಇಂತಹ ಕೃಷಿ ಮಾಡಿದ್ರೆ ಅವರು ಸಮಾಜದಲ್ಲಿ ಗುರುತಿಸುವ ಬೇರೆ ಏನು ಸಾಧನೆ ಬೇಕು ಅಂತ ಇಲ್ಲ. ಅಂಥದನ್ನು ಮಾಡಿದಾಗ ಸಮಾಜಕ್ಕೂ ಒಳ್ಳೆಯದು, ಪ್ರಕೃತಿಗೂ ಒಳ್ಳೆಯದು, ನೈತಿಕವಾಗಿ ಅಥವಾ ಒಂದು ಮಾನಸಿಕ ಖುಷಿ ಅವರಿಗೂ ಒಳ್ಳೆಯದು. ಆದ ಕಾರಣ ರಿಸ್ಕ್ ಇದೆ, ಸವಾಲು ಇದೆ ಅಂತ ಹೇಳಿ ಇಂಥದ್ದನ್ನು ಮಾಡದೇ ಇರುವುದು ತಪ್ಪು. ಅಂತೂ ಅನುಕೂಲತೆ ಇದ್ದವರು, ಪಿತ್ರಾರ್ಜಿತವಾಗಿ ತುಂಬಾ ಇದ್ದವರು ಅಂತವರೆಲ್ಲ ಇಂಥದ್ದಕ್ಕೆ ಹೊರಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಬರೇ ಬೋಧನೆ, ಸೆಮಿನಾರು, ರಿಸರ್ಚ್ ಪೇಪರ್ನ ಜೊತೆಗೆ ಇಂಥದ್ದು ಮಾಡಿದ್ರೆ ನೋಡಿ, ನನಗೆ ಈಗ ಒಂದು ಉಪನ್ಯಾಸ ಕೊಡುವಾಗ ಅಥವಾ ನಿಮ್ಮ ಜೊತೆ ಮಾತನಾಡುವಾಗ ಎಂತ ಆತ್ಮಸ್ಥೈರ್ಯದಿಂದ ಮಾತನಾಡಲಿಕ್ಕೆ ಶಕ್ತಿ ಬಂದಿದೆ. ನಾನು ನೋಡಿ ಹೇಳಬೇಕಾಗಿಲ್ಲ, ಪಾಯಿಂಟ್ ಮಾಡಬೇಕಾಗಿಲ್ಲ. ಇಂಥದ್ದು ಅಧ್ಯಾಪಕರಿಗೆ ಅಥವಾ ಪ್ರಾಧ್ಯಾಪಕರಿಗೆ ಬರಬೇಕು ಅಂತ ಹೇಳುದು. ಬರಬೇಕಿದ್ರೆ ಅವರ ಮನೆ ಪರಿಸರವು ಅಥವಾ ಪ್ರಾಕ್ಟಿಕಲ್ ಆಗಿ ಅವರಿಗೆ ಆ ಪರಿಜ್ಞಾನ ಇರಬೇಕು. ಆಗ ಅಥೆಂಟಿಕ್ ಆಗಿ, ಅಧಿಕೃತವಾಗಿ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಆಗ್ತದೆ. ವಿದ್ಯಾರ್ಥಿ ಸರ್ ಮಾಡಿದ್ದಾರೆ ಆದ ಕಾರಣ ಹೇಳ್ತಾರೆ ಅಂತ ಹೇಳಿ ಅದನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದಾಗಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಬರೀ ಕೃಷಿಯ ಮಾತ್ರ ಅಲ್ಲ, ಒಟ್ಟಿನಲ್ಲಿ ಸಾಮಾಜಿಕವಾಗಿ ಅಥವಾ ಔದ್ಯೋಗಿಕವಾಗಿ ಒಂದು ನೆಲೆಗಟ್ಟು ಬೇಕು ಅಂತ ಹೇಳುವಂತ ಉದ್ದೇಶ ನನ್ನದು. ನೀವು ಎದುರಿಸುತ್ತಿರುವಂತಹ ಇನ್ನಿತರ ಸವಾಲುಗಳ ಬಗ್ಗೆ ಮತ್ತೆ ಈಗ ಸವಾಲುಗಳಂದ್ರೆ ನೋಡಿ, ಈಗ ಪ್ರಕೃತಿ ವಿಕೋಪ, ಈ ಸಲ ಮಳೆ ನೋಡಿ, ವಿಪರೀತ ಮಳೆ. ಇದು ಕೂಡ ಈಗ ನಮ್ಮ ಒಂದು 2-3 ಮಾವಿನ ಒಳ್ಳೆಯ ಗಿಡಗಳು ಅದು ಸತ್ತೋಯ್ತು. 3 ವರ್ಷದಿಂದ ಬಹಳ ಚಂದಕ್ಕೆ ಬಂದಿದ್ದ ಮಳೆ. ಅದನ್ನು ಬಲ್ಲವರಿಂದ ಕೇಳುವಾಗ ಮಳೆ ಜಾಸ್ತಿ ಆದ ಕಾರಣ ಅದಕ್ಕೆ ಏನೋ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ಇಂಥದ್ದು ಮತ್ತೊಂದು ಏನು ಅಂತ ಹೇಳಿದ್ರೆ, ಈಗ ನಮ್ಗೆ ಸಹಾಯಕರಿಗೆ ಜನ ಬೇಕು. ನಾವು ಸ್ವತಃ ಕಚ್ಚೆ ಕಟ್ಟಿ ದುಡಿಯದಿದ್ರೆ ಇಂಥದ್ದು ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜೊತೆಗೆ ನಮ್ಮ ಜೊತೆಗೆ ಜನ ಬೇಕಾಗ್ತದೆ. ಆಗ ಬೇಕಾದ ಹಾಗೆ ನಮ್ಗೆ ಆಳುಗಳು ಸಿಗುವುದಿಲ್ಲ, ಅಥವಾ ಅವರಿಗೆ ಅವರ ಬಯಸುವ ಸಂಬಳವೂ ಕೂಡ ವಿಪರೀತ ಆಗಿರ್ತದೆ. ಕೆಲವೊಮ್ಮೆ ಒಬ್ಬೊಬ್ಬರಿಗೆ ಒಂದೊಂದು ಸಂಬಳ ಕೊಡಬೇಕಾಗಿ ಬರ್ತದೆ. ಇಂಥ ಸವಾಲುಗಳು ಇವೆ. ಆದ ಕಾರಣ ಆಳುಗಳ ಜೊತೆಗೆ ಬಹಳ ಪ್ರೀತಿಯಿಂದ ಸಂಬಂಧ ಇಟ್ಟುಕೊಳ್ಳುವುದು ಕೂಡ ಬಹಳ ಮುಖ್ಯ. ನಾನು ನಿನಗೆ ಸಂಬಳ ಕೊಡುವವಾ ಅಂತ ಮಾಡಿದ್ರೆ, ಅಂತ ದರ್ಪ ತೋರಿಸಿದ್ರೆ, ಅಂತ ಯಾವುದರ ಇದು ಬಳಸಿದ್ರೆ, ಅದ ಕಾರಣ ಒಳ್ಳೆಯ ಮಾನವ. ಈಗ ನಮ್ಮ ಜೊತೆಗೆ ಒಬ್ಬ ಪದ್ಮ ಅಂತ 3-4 ವರ್ಷದಿಂದ ಇದ್ದಾನೆ, ನಮ್ಮ ಊರಿನ ಹುಡುಗ. ಅವನು ನಾನು ಒಂದೇ ಮನೆಯವರಾಗಿ ಇರ್ತೇವೆ. ಅವ ಇಲ್ಲಿ ನಿಂತ್ರೆ ನಾನು ಅವನು ಒಂದೇ ಚಾಪೆಯಲ್ಲಿ ಮಲಗುತ್ತೇವೆ, ಅಷ್ಟು ಆತ್ಮೀಯರಾಗಿದ್ದೇವೆ. ಸೊ ಹಾಗಿದ್ದ ಒಂದು ಆತ್ಮೀಯತೆಯನ್ನು ಕೂಡ ನಾವು ಇಟ್ಟುಕೊಳ್ಬೇಕಾಗಿ ಬರ್ತದೆ ಅಂತ ಹೇಳುವಂಥದ್ದು. ಅಂತ ಕೆಲವು ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು ಅಂತಲೂ ಕೂಡ ನಾನು ಹೇಳುದು. ಈಗ ಸಮಸ್ಯೆ ಅಂತ ನಾವು ಇಟ್ಟುಕೊಳ್ಳದೆ ಉಂಟು. ಮತ್ತೊಂದು ವಿಷಯ ಬಿಟ್ಟು ಹೋದಂದ್ರೆ, ಎರೆಹುಳ ಒಂದು ಮಾಡಿದ್ದೇನೆ, ಎರೆಹುಳದ ಒಂದು ಪಾಂಡ್ ಮಾಡಿದ್ದೇನೆ. ಅದಕ್ಕೆ ನಮ್ಮ ಇಲ್ಲಿ ತೆಂಗಿನಕಾಯಿಯ ಸಿಪ್ಪೆ ಇದೆಯಲ್ಲ, ಅದನ್ನೇ ಹಾಕ್ತೇವೆ, ಅದಕ್ಕೆ ಲೇಯರ್ ಮಾಡ್ತೇವೆ. 2 ವರ್ಷ ಕಳೆದಾಗ ಅದನ್ನು ನಾವು ಮತ್ತೆ ವಾಪಸ್ ತೆಗೆದುಕೊಳ್ಬಹುದು. ಅದಕ್ಕೆ ನೀರು ಬೇಸಿಗೆಯಲ್ಲಿ ಹಾಕ್ಬೇಕಾಗ್ತದೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ ನೋಡಿ, ಈಗ ಇಲ್ಲಿ ಮೀನು, ನಮ್ಮ ಪುಷ್ಕರಿಣಿ ಮಳೆಮಗಳಲ್ಲಿ ಮೀನು ಬೆಳೆಸಲಿಕ್ಕೆ ಒಂದು ಯೋಜನೆಯನ್ನು ಮುಂದಕ್ಕೆ ನಾವು, ಆದ್ರೆ ಏನು ಅಲ್ಲಿ ಕೂಡ ಸಮಸ್ಯೆಗಳಿರ್ತವೆ. ಯಾಕೆಂದ್ರೆ ಇಲ್ಲಿ ನೋಡಿ, ಬೇಸಿಗೆಯಲ್ಲಿ ಎಲ್ಲಿಯೂ ಕೂಡ ನೀರಿಲ್ಲ, ಆದ್ರೆ ನಮ್ಮ ಮಳೆಮಗಳು ಕೊಳದಲ್ಲಿ ನೀರು ತುಂಬಿರ್ತದೆ ಅಲ್ವಾ.
ಆದ ಕಾರಣ ಇಡೀ ಈ ಪ್ರದೇಶದ ಹಕ್ಕಿಗಳೆಲ್ಲ ಬನವಾಸಿಗೆ ಬರ್ತವೆ, ನೀರು ಕುಡಿದು ಹೋಗ್ತವೆ. ನಾವು ಕೊಳ ಮಾಡುವಾಗಲೂ ಒಂದು ದಂಡೆ ಮಾಡಿದ್ದೇವೆ ಅದಕ್ಕೆ, ಅಂದ್ರೆ ಹಕ್ಕಿಗಳು ನೀರು ಕುಡಿಯಲಿಕ್ಕೆ ಬೇಕಾಗಿ ಸೈಡ್ ಸುತ್ತ ಒಂದು ದಂಡೆ ಮಾಡಿದ್ದೇವೆ. ಸೊ ಪಕ್ಷಿಗಳು ತುಂಬಾ ಬರ್ತವೆ. ಈ ಪಕ್ಷಿಗಳು ಏನು ಮಾಡ್ತವೆ, ನಮ್ಮ ಮಳೆ ಕೊಯ್ಲು ಕೊಳದ ನೀರು ಕುಡಿದು ಹೋಗುದು ಮಾತ್ರ ಅಲ್ಲ, ನಮ್ಮ ಇಲ್ಲಿಯ ಕೃಷಿಗಳ ಇದನ್ನು ತಿಂದು ಕೂಡ ಹೋಗ್ತವೆ. ಸೊ ಇದೆಲ್ಲ ಒಂದು ರೀತಿಯ ಸವಾಲುಗಳು. ಆದ್ರೆ ಅದನ್ನು ನೀವು ಖುಷಿಯಿಂದ ಅರ್ಥ ಮಾಡಿಕೊಂಡ್ರೆ, ಆ ಪಕ್ಷಿಗಳು ಬರುವುದು, ಅವುಗಳು ಚಿಲಿಬಿಲಿ ಹುಟ್ಟುದು, ಇಲ್ಲಿ ಸಾಲುಗಟ್ಟಿ ನಿಲ್ಲುವುದು, ಬಂದವರಿಗೆ ಅದೊಂದು ಖುಷಿಯಾಗಿರ್ತದೆ. ಕೆಲವರೆಲ್ಲ ಅದು ಪಕ್ಷಿ ನೋಡ್ಲಿಕ್ಕೆ, ಪಕ್ಷಿ ವೀಕ್ಷಣೆಗಾರರು ಕೂಡ ಇಲ್ಲಿಗೆ ಬರ್ತಾರೆ. ಹೀಗೆಲ್ಲ ವಿಷಯಗಳು ಇವೆ. ಆದ ಕಾರಣ ಲಾಭ ನಷ್ಟ ಪ್ರತಿಯೊಂದನ್ನು ಲೆಕ್ಕ ಹಾಕಿ ನೋಡಿ ಬದುಕಬೇಕಾ, ಅಲ್ಲ ಇಂತಹ ಸಮಸ್ಯೆ ಸವಾಲು ಅದರಲ್ಲಿರುವ ಖುಷಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಬದುಕಬೇಕಾ, ಯಾವುದು ಮುಖ್ಯ ಇತ್ಯಾದಿಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಈ ಪ್ರಾಜೆಕ್ಟ್ ಸಹಾಯಕ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೆ. ಬೆಂಗಳೂರು ಪೇಟೆ ನಗರದಲ್ಲಿ ದೊಡ್ಡವರೆಲ್ಲ, ಈ ಫ್ಲಾಟ್ ಅಲ್ಲೆಲ್ಲ ಇದ್ದವರೆಲ್ಲ, ಕೆಲವರೆಲ್ಲ ನಮ್ಮ ಅತಿಥಿಗಳು ಅವರು ಇವರು ಬರುವುದಿದೆ, ಅವರೆಲ್ಲ ಬಂದು ಹೇಳ್ತಾರೆ, ಒಂದು ವಾರ ಬಂದು ನಿಂತು ಹೋಗ್ಬೇಕು ಸರ್, ಎಲ್ಲ ಮಂಡೆ ಬಿಸಿಗಳನ್ನು ಕೂಡ ಇಲ್ಲವಾಗಿಸಿ ನಿಮ್ಮಲ್ಲಿ ನಿಂತು ಹೋಗ್ಬೇಕು ಅಂತ. ಆಗ ನಮ್ಗೆ ಖುಷಿ ಆಗ್ತದೆ. ಅಂತ ಒಂದು ಪರಿಸರದಲ್ಲಿ ನಾವು ಇದ್ದೇವೆಲ್ಲ ಅಂತ ಹೇಳುವಂತ ಒಂದು ಖುಷಿ. ಇದು ಈ ಕೃಷಿಯಿಂದ ಸಿಕ್ಕಂತಹ ಖುಷಿ ಅಂತ ನಾವು ಇಟ್ಟುಕೊಳ್ಬೇಕಾಗಿ ಬರ್ತದೆ. ಇನ್ನು ಮತ್ತೆ ಹೇಗೆ ವ್ಯಾವಹಾರಿಕವಾಗಿ ಏನು ಮಾಡಬಹುದು ಅಂದ್ರೆ, ಸ್ವಲ್ಪ ಕರಿಮೆಣಸುವಿನ ವೃದ್ಧಿ ಮಾಡಿಕೊಂಡು ಅದರಿಂದ ಏನಾದ್ರೂ ಪಡೆಯುವುದು, ಮೀನು ಬೆಳೆಸಿ ಅದರಿಂದ ಏನಾದ್ರೂ ಸಣ್ಣ ಒಂದು ಆದಾಯ ಮಾಡಬಹುದು. ಇಂತೆಲ್ಲ ಯೋಜನೆಗಳಿವೆ. ಆದ್ರೆ ಎಲ್ಲ ಒಟ್ಟಿಗೆ ಮೈಗೆಳೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಈಗ ಇಲ್ಲ. ಕ್ರಮೇಣ ನೋಡುವ ಅಂತ ಇದ್ದೇವೆ. ಅಂತೂ ಎಲ್ಲರ ಸಲಹೆ ಸೂಚನೆ ಅನುಭವಿಗಳ ಮಾತನ್ನು ನಾನು ಕೇಳುವುದು ಮಾತ್ರ ಅಲ್ಲ, ಅದನ್ನೊಂದು ಡೈರಿಯಲ್ಲಿ ಬರೆದಿರ್ತೇನೆ. ಯಾವುದನ್ನು ಇಲ್ಲಿಗೆ ನಾನು ಅನ್ವಯ ಮಾಡಲಿಕ್ಕೆ ಸಾಧ್ಯ ಅದನ್ನು ಅಳವಡಿಸಿಕೊಳ್ತೇನೆ. ಅಂದ್ರೆ ಎಲ್ಲರೂ ಹೇಳಿದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅಂತದನ್ನು ಅಳವಡಿಸಿಕೊಂಡಿದ್ದೇನೆ. ಅಂತೂ ಸೋತದ್ದು ಅಂದ್ರೆ ಒಂದು ಯೋಜನೆಯಲ್ಲಿ ಇತ್ಯಾದಿಗಳು ನಾನು ಊಹಿಸಿದಕ್ಕಿಂತ ಬೆಳವಣಿಗೆ ಆದದ್ದೇ ಹೊರತು ಸೋತದ್ದು ಕಡಿಮೆ ಅಂತ ಹೇಳಬಹುದು. ಅದಕ್ಕೆ ನಮ್ಮ ಬದುಕಿನ ಅನುಭವವು ಕೂಡ ಕಾರಣ ಅಂತ ಹೇಳ್ಬಹುದು. ಮತ್ತೆ ಮಾರುಕಟ್ಟೆಗೆ ಬೆಳೆಸಿ, ಈಗ ಮರಗೆಣಸು ಆಯ್ತು ಉದಾಹರಣೆಗೆ, ಸಿಕ್ಕಾಪಟ್ಟೆ ಮರಗೆಣಸು ಬೆಳೆದೆವು, ಕ್ವಿಂಟಲ್ ಮರಗೆಣಸು ಆಯ್ತು, ಹೊಸ ಮಣ್ಣು. ಆದ್ರೆ ಒಬ್ರು ಬಂದು ಏನು ಮಾಡಿದ್ರು ಅಂದ್ರೆ, ಮಾರುಕಟ್ಟೆಗೆ ಆಗ ಬೇಕಾದಾಗೆ ಮಾರುಕಟ್ಟೆ ಕೊಂಡಾಗ ಅವರು ನಾವಾಗಿ ಕೊಂಡೋಗುವಾಗ ಅವರ ಬೆಲೆ ಕಡಿಮೆ, ಅವರು ಈಗ 20 ರೂಪಾಯಿಗೆ ನಮ್ಮಿಂದ ತಗೊಂಡು ತಕ್ಷಣ 45 ರೂಪಾಯಿಗೆ 40 ರೂಪಾಯಿಗೆ ಮಾರ್ತಾರೆ. ಆದ್ರೆ ನಮಗೆ ಕೊಡುವುದು 20 ರೂಪಾಯಿ. ಅಂದ್ರೆ ಇಂತೆಲ್ಲ ಪರಿಸ್ಥಿತಿಗಳು. ಆಗ ನಮ್ಗೆ ಬೇಸರ ಆಗ್ತದೆ, ಫೀಲಿಂಗ್ ಆಗ್ತದೆ, ಈಗ ಆಯ್ತಲ್ಲ ಅಂತ. ಯಾರೋ ಒಬ್ರು ಕಳೆದ ಸಲ ಬಂದು 2 ದಿವಸ ಕ್ವಿಂಟಲ್ ಗಟ್ಟಲೆ ಕೊಂಡು ಹೋದ್ರು, ಮತ್ತೆ ಆ ಜನ ಹಣವೂ ಕೊಡ್ಲಿಲ್ಲ. ಆ ಜನವನ್ನು ನಾವು ಬೇಕಾದಾಗೆ ಬೆನ್ನತ್ತಿ ಹೋದ್ರೆ ಆ ಜನ ಸಿಗ್ಲೂ ಇಲ್ಲ, ಮತ್ತೆ ಊರಿನಲ್ಲೇ ಇಲ್ಲ ಅಂತ ಆಯ್ತು. ಇಂತೆಲ್ಲ ಸಮಸ್ಯೆಗಳಿವೆ. ಆಗ ಟೆನ್ಷನ್ ಆಗ್ತದೆ. ಇಷ್ಟು ಕಷ್ಟಪಟ್ಟು ಬೆಳೆದದ್ದು ಯಾರೋ ಸುಮ್ಮನೆ ತಗೊಂಡು ಹೋದ್ರಲ್ಲ ಅಂತ. ಏನು ಮಾಡ್ಲಿಕ್ಕೆ ಸಾಧ್ಯ? ನಮ್ಗೆ ಒಂದು ಪರಿಮಿತಿ ಇದೆ, ಒಬ್ಬನ ಮೇಲೆ ಹಿಂದೆ ಅವನನ್ನು ಬೆನ್ನಟ್ಟಿ ಹೋಗುದಕ್ಕೆ. ಸವಾಲುಗಳು ಇವೆ ಮೇಡಮ್, ಮಾರುಕಟ್ಟೆಯದ್ದು ಇತ್ಯಾದಿಗಳೆಲ್ಲ. ಆದ ಕಾರಣ ನಾನು ಹೇಳುವಂತದ್ದು, ಸಮಸ್ಯೆಗಳು ಎಲ್ಲ ಕಡೆ ಇದೆ, ಆದರೆ ಇದನ್ನೆಲ್ಲ ಮೀರಿದ ಖುಷಿ ಸಂತೋಷ ಎಷ್ಟಿದೆ ಎಂಬುದು ಕೂಡ ಬಹಳ ಮುಖ್ಯ. ಆ ಸಂತೋಷವನ್ನು ಪಡೆಯಬೇಕಿದ್ರೆ ನಾವು ಇಂತಹ ರಿಸ್ಕ್ಗಳನ್ನು ಬದುಕಿನಲ್ಲಿ ತಗೊಳ್ಬೇಕು. ಸರ್, ಈಗ ನೀವು ಉದ್ಯೋಗದಲ್ಲಿದ್ದುಕೊಂಡು ಯಾವ ರೀತಿ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ? ಹೌದು, ಅದು ಕೂಡ ಅಂದ್ರೆ ಈಗ ನೋಡಿ, ನಾವು ಓದು ಬರವಣಿಗೆ ಮತ್ತೆ ತರಗತಿಗೆ ಬೇಕಾದಂತ ಸಿದ್ಧತೆ ಅಥವಾ ವಿವಿಧ ಕಡೆಗಳಿಂದ ನಮ್ಗೆ ಸೆಮಿನಾರು ಇತ್ಯಾದಿಗಳಿಗೆ ಕರೆ ಇದೆಲ್ಲ ಬರ್ತದೆ. ಆಗ ಆಗಿರುವಾಗ ನಾವು ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನು ಮಾಡಬೇಕಾಗಿ ಬರ್ತದೆ. ಸಾಕಷ್ಟು ಓದು ಬೇಕಾಗ್ತದೆ, ಬರವಣಿಗೆ ಬೇಕಾಗ್ತದೆ. ನಾನು ನಿರಂತರ ಬರೀತೇನೆ ಕೂಡ. ಆವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಈಗ ಸಂಜೆ ಸ್ವಲ್ಪ ಹೊತ್ತು ತೋಟದಲ್ಲಿ ಕೆಲಸ ಮಾಡ್ತೇನೆ ಕಾಲೇಜಿನಿಂದ ಬಂದು. ಅದರ ನಂತರ ರಾತ್ರಿ ಪೂರ್ತಿ ಸಾಮಾನ್ಯವಾಗಿ ನಾನು 5 ರಿಂದ 6 ಗಂಟೆ ಮಾತ್ರ ನಿದ್ದೆ ಮಾಡ್ತೇನೆ. ನನ್ನ ಓದು ಬರವಣಿಗೆಗಳೆಲ್ಲ ರಾತ್ರಿ ಹೊತ್ತಲ್ಲಿ. ಮತ್ತೆ ನನಗೆ ಹೆಚ್ಚಿನ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ, ನನಗೆ ಪುಸ್ತಕವನ್ನು ಎಲ್ಲಿ ಕಂಡ್ರು ಕೂಡ ಪುಸ್ತಕ ತಗೊಳ್ತೇನೆ. ಹಾಗೆ ನನ್ನ ಲೈಬ್ರರಿಯಲ್ಲಿ ನನಗೆ ಬೇಕಾದಂತ ಸಾಕಷ್ಟು, ಅದು ಯಾವುದೇ ವಿಷಯ ಇರಲಿ, ಹಳೆಗನ್ನಡ ಇರಲಿ, ನಡುಗನ್ನಡ ಇರಲಿ, ಜನಪದ ಇರಲಿ, ಸಂಸ್ಕೃತಿಗೆ ಸಂಬಂಧಪಟ್ಟ ವಿಷಯಗಳಿರಲಿ, ಸಂಶೋಧನೆಗೆ ಸಂಬಂಧ ಇದು ಇತ್ಯಾದಿಗಳು ಪುಸ್ತಕಗಳು ಹೆಚ್ಚಿನವು ಕೂಡ ನನ್ನಲ್ಲಿ ಇರುವ ಕಾರಣ ಮನೆಯಲ್ಲಿ ರಾತ್ರಿ ಹೊತ್ತಲ್ಲಿ ಕುಳಿತು ಓದ್ಲಿಕ್ಕೆ ಬೇಕಾದಂತ ಸೌಕರ್ಯವನ್ನು ನಾನು ಮಾಡಿಕೊಂಡಿದ್ದೇನೆ. ಆದ ಕಾರಣ ಬರವಣಿಗೆ ಓದು ಆಗ್ತದೆ. ಮತ್ತೆ ಲ್ಯಾಪ್ಟಾಪು ಮತ್ತೆ ಇತ್ಯಾದಿಗಳು, ನೆಟ್ ಕನೆಕ್ಷನ್, ಈ ಆಧುನಿಕವಾದ ತಂತ್ರಜ್ಞಾನ ಏನಿದೆಯಾ ಅದನ್ನೆಲ್ಲ ಲೈಬ್ರರಿಯಲ್ಲಿ ಮಾಡಿದ್ದೇನೆ. ಅದಂದ್ರೆ ಸುಲಭ ಆಗ್ತದೆ. ಹಾಗೆ ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಕಲಿತಿದ್ದೇನೆ. ಅದು ಎಳವಿಯಿಂದಲೇ ಕಲಿತಿದ್ದೇನೆ. ಸಮಯ ಮತ್ತೆ ಎಲ್ಲರಿಗೂ 24 ಗಂಟೆ ಇರುವಂತದ್ದು. ಸಮಯವನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದು ಕೂಡ ಒಂದು ಕೌಶಲ್ಯ, ಒಂದು ಜಾಣತನ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಎಲ್ಲರೂ ಬಿಸಿ ಅಂತ ಹೇಳ್ತಾರೆ. ಬಿಸಿ ಎಡೆಯಲ್ಲಿ ನಾವು ಏನಾದ್ರೂ 4 ಕಾಲ ಉಳಿಯುವಂತ ಕೆಲಸ ಮಾಡಿದ್ದೇವಾ
ಇಲ್ಲದಿದ್ರೆ ಮತ್ತೆ ನಾವು ಬ್ಯುಸಿಯಾಗಿ ಏನು ಫಲ. ಅದ ಕಾರಣ ನಾನು ಹೇಳೋದು ಇಷ್ಟೇ, ಹುಟ್ಟುತ್ತೇವೆ, ಬದುಕುತ್ತೇವೆ, ಸಾಯ್ತೇವೆ. ಸತ್ತ ನಂತರ ನಮ್ಮ ಹೆಜ್ಜೆ ಗುರುತುಗಳು ಏನಾದ್ರೂ ಒಂದಾದ್ರೂ ಉಳಿದಿರ್ಬೇಕು. ನಮ್ಮ ಮಕ್ಕಳು ಮುಂದುವರಿಸ್ತಾರೆ ಅಂತ ಹೇಳುವಂತ ಗ್ಯಾರಂಟಿ ಏನು ಇಟ್ಟುಕೊಳ್ಬಾರದು. ಅದು ಯಾಕಂದ್ರೆ ಈಗಿನ ಜೀವನ ನಮ್ಮ ಹಾಗೆ ಅಲ್ಲ. ಆದ್ರೆ ಬೇರೆ ಯಾರಾದ್ರೂ ಇಂತ ಒಬ್ರೊಬ್ರು ಬದುಕಿದ್ರು, ಅದು ನೋಡಿ ಅವರು ಮಾಡಿದ್ದು ಅಂತ ಹೇಳುವಂತ ಏನಾದ್ರೂ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನ ನಮ್ಮಿಂದ ಆಗ್ಬೇಕು ಅಂತ ಹೇಳುವಂತ, ಅದೇ ಒಂದು ಮನುಷ್ಯ ಜೀವನದ ಸಾರ್ಥಕ, ಅದಷ್ಟೇ ಇರುವಂತದ್ದು. ಇದನ್ನು ಮಾಡಿಕೊಳ್ಳಬೇಕು ಅಂತ, ಅದು ಈ ಕೃಷಿಯ ಮುಖಾಂತರ ಮಾಡಿಬಿಟ್ರೆ ಈ ಕಾಲದಲ್ಲಿ ಅದು ಬಹಳ ಒಳ್ಳೇದಾಗ್ತದೆ. ಮತ್ತೆ ಸಮಾಜಕ್ಕೂ ಕೂಡ ಅದರಿಂದ ಒಳಿತಾಗ್ತದೆ. ಮತ್ತೆ ನಮ್ಮ ಹೊಸ ತಲೆಮಾರು ಆಸಕ್ತಿ ಬೆಳೆಸಿಕೊಳ್ಳಲಿಕ್ಕೆ ಒಂದು ಪ್ರೇರಣೆ ಆಗ್ತದೆ. ಅವರು ಅದೇ ರೀತಿಯಲ್ಲಿ ಮುಂದುವರಿತಾರೆ ಅಂತಲ್ಲೇ ಅಲ್ಲ, ಪ್ರೇರಣೆ ಆಗ್ತದೆ ಅಂತ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟ ಹಾಗೆ ಆಗ್ತದೆ. ಬನವಾಸಿಯ ನಾಳೆಗಳ ಬಗ್ಗೆ ಕೆಲವೆಲ್ಲ ಸೂಚನೆಗಳನ್ನು ಕೊಟ್ರಿ. ಇನ್ನು ಏನಾದ್ರೂ ತಮ್ಮಲ್ಲಿ ನಾಳೆಗಳ ಬಗ್ಗೆ ಯೋಚನೆಗಳಿದ್ರೆ? ಅಲ್ಲ, ಯೋಚನೆಗಳು ಅಂದ್ರೆ ಮೇಡಮ್ ತುಂಬಾ ವಿಷಯಗಳಿವೆ. ನಾಳೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದು ಅಷ್ಟು ಸರಿಯಲ್ಲ ಅಂತಲೂ ಕೂಡ ತಿಳಿದವರು ಹೇಳ್ತಾರೆ. ನಾನಿರೋದು ಎಲ್ರು ಯಾರು ಕೂಡ ಬಂದ್ರು ಕೂಡ ನಾವು ಎರಡೂ ಕೈಗಳಿಂದ ಇಲ್ಲಿ ಸ್ವೀಕರಿಸ್ತೇವೆ, ಸ್ವಾಗತಿಸ್ತೇವೆ. ಯಾಕೆಂತ ಹೇಳಿದ್ರೆ ಈಗ ಬಂದವರೆಲ್ಲರೂ ಕೂಡ ಕೆಲವರು ಖುಷಿ ಪಟ್ಟು ಹೋಗ್ತಾರೆ, ಕೆಲವರು ಹೊಗಳಿ ಹೋಗ್ತಾರೆ. ಆದ್ರೆ ಅವರ ಒಳಗೆ ಏನಾದ್ರೂ ಒಂದು ಸ್ಫೂರ್ತಿ ಇಲ್ಲಿಂದ ಉಳಿಬಹುದು ಅಂತ ಆದ್ರೆ, ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಪಟ್ಟ ಶ್ರಮ, ನಾವು ಹಾಕಿದ ಹಣ, ಸಾಲ, ಕಷ್ಟ ನಷ್ಟ ಎಲ್ಲವೂ ಸಾರ್ಥಕ. ನಮ್ಮ ಕುಟುಂಬದವರಾಗ್ಲಿ, ನೆರೆಕೆರೆಯವರಾಗ್ಲಿ, ಸಮಾಜ ಆಗಲಿ, ನಮ್ಮ ವಿದ್ಯಾರ್ಥಿಗಳಾಗ್ಲಿ ಅಥವಾ ಯಾರೇ ಆಗಲಿ, ಯಾರೇ ಆದ್ರೂ ಕೂಡ ಇಲ್ಲಿಂದ ಏನಾದ್ರೂ ಒಂದು ಪ್ರೇರಣೆ ಅವರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ನೋಡಿ ಲೈಬ್ರರಿ ನಾಳೆ ಯೋಜನೆ ಅಂದ್ರೆ ನಮ್ಮ ಲೈಬ್ರರಿ ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದು ಅದನ್ನು ಉಪಯೋಗಿಸ್ತಾರೆ, ಅದಕ್ಕೆ ಅವಕಾಶ ಇದೆ. ಇಲ್ಲಿ ಕೃಷಿಯ ಬಗ್ಗೆ ಏನಾದ್ರೂ ತಿಳ್ಕೊಳ್ಳಿಕ್ಕೆ ಇದ್ರೆ ಬಂದ್ರೆ ನಾವು ಅದಕ್ಕೆ ಅವರಿಗೆ ಏನು ನಾವು ಇಲ್ಲಿ ಮಾಡಿದ್ದೇವೆ ಒಂದು ವಿವರಣೆ ಕೊಡ್ಲಿಕ್ಕೆ ನಾವು ಸಮಯ ಮೀಸಲಿಡ್ತೇವೆ. ಬೇಕಾದ ವಿವರಣೆಗಳು ಇಲ್ಲಿವೆ. ರೀಚಾರ್ಜ್, ವಾಟರ್ ರೀಚಾರ್ಜ್, ನೀರನ್ನು ಹೇಗೆ ಮರುಪೂರ್ಣ, ಅದಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಗಳಿವೆ, ಅದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಮಳೆ ಕೊಯ್ಲು ಕೊಳ್ಳ, ಸೌರ ಯೋಜನೆ, ಈಗ ಎಲ್ಲದಕ್ಕೂ ಕೂಡ ಎಲ್ಲ ವಿಷಯಗಳಿಗೂ ಕೂಡ, ಅಥವಾ ಒಂದು ಗಿಡವನ್ನು ನೆಟ್ಟು ಬೆಳೆಸುವ ಪರಿ ಹೇಗೆ ಇತ್ಯಾದಿಗಳು. ಅದು ಇಲ್ಲಿ ಸಾಹಿತ್ಯಿಕವಾಗಿ ಬರುವವರಿಗೆ ಕಲಿಕೆಗೆ ಅವಕಾಶ ಇದೆ, ಸಸ್ಯಶಾಸ್ತ್ರದ ಬಗ್ಗೆ ಕಲಿಯುವವರಿಗೆ ಅವಕಾಶ ಇದೆ, ಅದೇ ರೀತಿಯಲ್ಲಿ ಪ್ರಕೃತಿಯ ಬಗ್ಗೆ, ಕೃಷಿಯ ಬಗ್ಗೆ, ಆಹಾರ ಬೆಳೆಗಳ ಬಗ್ಗೆ ಎಲ್ಲವೂ ಕೂಡ ಒಂದೊಂದು ಅವಕಾಶ ಇದೆ. ಆದ ಕಾರಣ ಮುಂದಿನ ಯೋಜನೆ ಇಷ್ಟೇ, ಇದನ್ನು ಇನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದಾ ಅಂತ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆ ಆದ್ರೆ ಅದರಿಂದ ಇನ್ನೆಷ್ಟು ಸಮಾಜಕ್ಕೆ ಏನಾದ್ರೂ ಸ್ಫೂರ್ತಿ ಪ್ರೇರಣೆ ಸಿಕ್ಕಿದ್ರೆ ನಾನು ಹೇಳಿದಲ್ಲ, ನಮಗೆ ಮತ್ತಷ್ಟು ಖುಷಿ ಅಷ್ಟೇ. ಒಳ್ಳೆಯದು ಸರ್. ಅಕ್ಷರ ಸಂಸ್ಕೃತಿಯೊಂದು ಕೃಷಿ ಸಂಸ್ಕೃತಿಯೊಂದಿಗೆ ಸಮನ್ವಯಗೊಂಡ ತಮ್ಮ ಸಾರ್ಥಕ ಕಾರ್ಯ ನಿಜಕ್ಕೂ ಅನನ್ಯ. ಈ ನಿಟ್ಟಿನಲ್ಲಿ ಬನವಾಸಿಯ ಭಗೀರಥ ಎಂದು ಜನ ತಮಗಿಟ್ಟ ನಾಮಧೇಯ ಅರ್ಥಪೂರ್ಣ ಅಂತ ಭಾವಿಸ್ತೇನೆ. ತಮ್ಮೆಲ್ಲ ಕನಸು ಯೋಜನೆಗಳು ಕೈಗೂಡಲಿ, ಶುಭವಾಗಲಿ ಎಂದು ಹಾರೈಸ್ತೇವೆ. ನಮಸ್ಕಾರ ಸರ್. ಮಂಗಳೂರು ಆಕಾಶವಾಣಿಯ ಎಲ್ಲ ಅಧಿಕಾರಿಗಳಿಗೂ, ನಿಮಗೂ ಅದೇ ರೀತಿಯಲ್ಲಿ ಎಲ್ಲ ಶ್ರೋತೃ ಬಂಧುಗಳಿಗೂ ನನ್ನ ಬನವಾಸಿಯ ಪರವಾಗಿ ಧನ್ಯವಾದಗಳು, ವಂದನೆ. ಇದುವರೆಗೆ ಕೃಷಿ ಹಾಗೂ ಸಾಹಿತ್ಯ ಕೃಷಿಯ ಮೂಲಕ ಸಾಂಸ್ಕೃತಿಕ ಪರಂಪರೆಯ ಮರುಸೃಷ್ಟಿ ನಡೆಸುತ್ತಿರುವ ಪ್ರಾಧ್ಯಾಪಕ ಹಾಗೂ ಕೃಷಿಕ ನೀರ್ಚಾಲಿನ ಡಾ ರತ್ನಾಕರ ಮಲ್ಲಮೂಲೆ ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ
ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ.